ಹಾಯ್ ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನೀವೇನಾದರೂ ಈ ಒಂದು ದೀಪಾವಳಿ ಹಬ್ಬದ ಸೇಲ್ ಟೈಮಲ್ಲಿ ಒಂದು ಬ್ಲೂಟೂತ್ ಸ್ಪೀಕರ್ನ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಅಂದರೆ ತಲೆ ಕೆಡಿಸ್ಕೊಂಬಿಡಿ. ಅದಕ್ಕೋಸ್ಕರ ಅಂತ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ 3 ಬ್ಲೂಟೂತ್ ಸ್ಪೀಕರ್ ಇರುವಂಥದ್ದು ಆಯ್ತಾ. ಈ 3 ಕೂಡ ಒಂದು ಲೆವೆಲ್ಗೆ ಸಿಮಿಲರ್ ಪ್ರೈಸ್ ರೇಂಜಲ್ಲಿ ಲಾಂಚ್ ಆಗಿರುವಂಥ ಬ್ಲೂಟೂತ್ ಸ್ಪೀಕರ್ಗಳು. ಮೊದಲದಾಗಿ ಈ ಒಂದು ಬೋಟಿಂದು ಸ್ಟೋನ್ 190 ಅಂತ, ಇದು ಆಲ್ಮೋಸ್ಟ್ $1,000 ಒಳಗಡೆ ಈ ಒಂದು ಹಬ್ಬದ ಟೈಮಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ನಂತರ ನಾಯ್ಸ್ ಇಂದು ಜೆಸ್ಟ್ ಅಂತ ಆಯ್ತಾ. ಸೊ ಇದನ್ನು ಕೂಡ ನೀವು ಆಲ್ಮೋಸ್ಟ್ ಅಷ್ಟೇ ಪ್ರೈಸ್ ರೇಂಜಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ನಂತರ ಕೊನೆಯದಾಗಿ ಪೊಟ್ರೋನಿಕ್ ನಂತರ ಕೊನೆಯದಾಗಿ ಪೋರ್ಟ್ರೋನಿಕ್ಸ್, ವಿಚಿತ್ರವಾಗಿದೆ ಹೆಸರು. ಆ ಕಂಪ್ನಿಯ ಡೈನಮೋ ಅನ್ನೋ ಒಂದು ಬ್ಲೂಟೂತ್ ಸ್ಪೀಕರ್ ಇರುವಂಥದ್ದು ಆಯ್ತಾ. ಈ 3 ಕೂಡ 5 ವ್ಯಾಟ್ನ ಸ್ಪೀಕರ್ ಆಗಿರುವಂಥದ್ದು. ಸೊ ಅದರಿಂದ ಈ 3 ಕೂಡ ಅನ್ಬಾಕ್ಸ್ ಮಾಡಿ 3ರ ಸ್ಪೆಸಿಫಿಕೇಶನ್ ಹೆಂಗಿದೆ, ಯಾವ್ದು ಚೆನ್ನಾಗಿದೆ, ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಬಹುದು. ಓಕೆ, ಮೊದಲದಾಗಿ ಈ ಒಂದು ಬೋಟಿಂದು ಬ್ಲೂಟೂತ್ ಸ್ಪೀಕರ್ನ ಅನ್ಬಾಕ್ಸ್ ಮಾಡಿ. ಗಮನಿಸ್ತಾ ಇದ್ರೆ ಈ ಒಂದು ಸ್ಪೀಕರ್ ನಿಮಗೆ ಈ ರೀತಿ ನೋಡೋಕೆ ಸಿಗುತ್ತೆ ಆಯ್ತಾ. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ಈ ಒಂದು ಸ್ಪೀಕರ್ ನಿಮ್ಗೆ ನೋಡೋಕೆ ಸಿಗುತ್ತೆ. ಫಸ್ಟ್ ಲುಕ್ಕಲ್ಲಿ ಕ್ರೇಜಿ ಬಿಲ್ಡು ಮಾತ್ರ ತುಂಬ ಪ್ರೀಮಿಯಂ ಲುಕ್ಕನ್ನು ಹೊಂದಿರುವಂಥದ್ದು ಆಯ್ತಾ. ಈ ಫ್ಯಾಬ್ರಿಕ್ ನನಗಂತೂ ಹೆವಿ ಇಂಪ್ರೆಸಿವ್ ಅಂತ ಅನ್ನಿಸ್ತು. ಇದನ್ನು ಬಿಟ್ಟರೆ ಈ ಒಂದು ಬಾಕ್ಸ್ ಒಳಗೆ ಒಂದು ಮೈಕ್ರೋ USB ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ. ನಂತರ ಒಂದು ಆಕ್ಸ್ ಕೇಬಲ್ನ ಕೊಟ್ಟಿರುವಂಥದ್ದು, ಜೊತೆಗೆ ಯೂಸರ್ ಮ್ಯಾನ್ಯುಯಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಸಿಗ್ತದೆ. ಅದು ಬಿಟ್ಟರೆ ಬೇರೇನೂ ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಸೊ ಇನ್ನು ಡೈರೆಕ್ಟಾಗಿ ಆಗಲೇ ತೋರಿಸಿದ್ನಲ್ಲ, ಈ ಒಂದು ಸ್ಪೀಕರ್ ಈ ರೀತಿ ಇದೆ. ಸಖತ್ತು ಪ್ರೀಮಿಯಮ್ ಅಂತ ಅನ್ನಿಸ್ತಾ ಇರುವಂಥದ್ದು. ಫ್ರಂಟಲ್ಲಿ ನಿಮಗೆ 3 ಬಟನ್ಸ್ ಇದೆ, ವಾಲ್ಯೂಮ್ ಅಪ್ ಡೌನು, ಪ್ಲೇ ಪಾಸ್ ಬಟನ್ನು. ನಂತರ ಈ ಕಡೆ ಮೋಡ್ ಚೇಂಜ್ ಮಾಡೋದಕ್ಕೆ ಮತ್ತು ಒಂದು ಪವರ್ ಬಟನ್ ಕೊಟ್ಟಿದ್ದಾರೆ. ಇನ್ನು ಪೋರ್ಟ್ಗಳು ಬಂದ್ಬಿಟ್ಟು ಮೈಕ್ರೋ USB ಪೋರ್ಟ್ ಇದೆ ಮತ್ತು ಆಕ್ಸ್ ಕೇಬಲ್. ನೀವು ಆರಾಮಾಗಿ ನಿಮ್ಮ ಫೋನಿಗೆ ಈ ಒಂದು ಆಕ್ಸ್ ಕೇಬಲ್ನ ಮುಖಾಂತರ ಬೇಕಾದರೂ ಇದಕ್ಕೆ ಕನೆಕ್ಟ್ ಮಾಡ್ಕೊಂಡು ಪ್ಲೇ ಮಾಡ್ಬೋದು, ಅಥವಾ ನಿಮ್ಮ ಕಂಪ್ಯೂಟರ್ಗೆ ಬೇಕಾದರೂ ಕನೆಕ್ಟ್ ಮಾಡ್ಕೊಬೋದು. ಸೊ ಒಂದು ಒಳ್ಳೆಯ ವಿಷಯ ಅಂತ ಅನ್ನಿಸ್ತು. ನೋಡ ಇದ್ರ ಬಗ್ಗೆ, ಫೀಚರ್ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ನೆಕ್ಸ್ಟ್ ಈ ಒಂದು ನಾಯ್ಸ್ ಇಂದು ಜೆಸ್ಟ್, ಇದು ಕೂಡ 5 ವ್ಯಾಟ್ನ ಸ್ಪೀಕರ್ ಆಗಿರುವಂಥದ್ದು. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದರಲ್ಲೂ ಕೂಡ ಸೇಮ್ ಅದೇ ರೀತಿ ನಿಮಗೆ ಒಂದು ಸ್ಪೀಕರ್ ನೋಡೋಕೆ ಸಿಗ್ತಾ ಇದೆ. ಇದು ಕೂಡ ನೋಡೋದಕ್ಕೆ ಒಂದು ರೀತಿ ಅದೇ ರೀತಿ ಇದೆ. ಫ್ಯಾಬ್ರಿಕ್ ಇದು ಕೂಡ ಚೆನ್ನಾಗಿರುವಂಥದ್ದು. ಆಲ್ಮೋಸ್ಟ್ 2 ಕೂಡ ಸಿಮಿಲರ್ ವೆಯ್ಟ್ ಅಂತ ಅನ್ನಿಸ್ತು ನನಗೆ. ಪರವಾಗಿಲ್ಲ, ಚೆನ್ನಾಗಿದೆ ಇದು ಕೂಡ. ನಂತರ ಇದರಲ್ಲಿ ನಿಮಗೆ ಸೇಮ್ ಅದೇ ರೀತಿ ಮೈಕ್ರೋ USB ಚಾರ್ಜಿಂಗ್ ಕೇಬಲ್ ಮತ್ತು ಒಂದು ಸಣ್ಣ ಆಕ್ಸ್ ಕೇಬಲ್ನ ಕೂಡ ಕೊಟ್ಟಿದ್ದಾರೆ. ಮತ್ತು ಕೊನೆಯದಾಗಿ ಯೂಸರ್ ಮ್ಯಾನ್ಯುಯಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಸಿಗ್ತಾ ಇರುವಂಥದ್ದು. ಅದನ್ನ ಬಿಟ್ಟರೆ ಬೇರೇನೂ ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಈ ಒಂದು ಸ್ಪೀಕರಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕೆ ಸಿಗುತ್ತೆ. ಇದು ಕೂಡ ಹಂಗೆ ಇದೆ ಆಯಿತಾ, ಪರವಾಗಿಲ್ಲ ಒಂದು ಲೆವೆಲ್ಗೆ. ಇದರಲ್ಲಿ ಪ್ಲೇ ಪಾಸ್ ಬಟನ್ನು, ವಾಲ್ಯೂಮ್ ಅಪ್ ಬಟನ್ನು ಮತ್ತು ಪವರ್ ಬಟನ್ನ ಈ ಕಡೆ ಸೈಡೆ ಕೊಟ್ಟಿದ್ದಾರೆ, ಗಮನಿಸ್ತಾ ಇದ್ದೀರಾ. ನಂತರ ಇದರಲ್ಲೂ ಕೂಡ ಸೇಮ್ ಅದೇ ರೀತಿ ಚಾರ್ಜಿಂಗು, ಮೈಕ್ರೋ USBದು ಮತ್ತು ಆಕ್ಸ್ ಕೇಬಲ್ನ ಕೂಡ ಪೋರ್ಟ್ನ ಕೂಡ ಕೊಟ್ಟಿದ್ದಾರೆ. ಸೊ ಚೆನ್ನಾಗಿದೆ ಇದು ಕೂಡ ಒಂದು ಲೆವೆಲ್ಗೆ. ಇನ್ನು ಕೊನೆಯದಾಗಿ ಈ ಒಂದು ಪೋರ್ಟ್ರೋನಿಕ್ಸ್, ಏನು ಹೆಸರು ಅಂತ ಗೊತ್ತಿಲ್ಲ, ಪೋರ್ಟ್ರೋನಿಕ್ಸ್ ಡೈನಮೋ. ಸೊ ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ್ರೆ ಇದರೊಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಅದರಲ್ಲಿ ನಿಮಗೆ ಡೈರೆಕ್ಟಾಗಿ ಈ ಒಂದು ಬ್ಲೂಟೂತ್ ಸ್ಪೀಕರ್ ನೋಡೋಕೆ ಸಿಗುತ್ತೆ. ಸೊ ಈ ಒಂದು ಸ್ಪೀಕರ್ನ ವೆಯ್ಟ್ ಸ್ವಲ್ಪ ಜಾಸ್ತಿ ಇದೆ ಆಯಿತಾ, ತುಂಬ ವೆಯ್ಟ್ ಇದೆ ಅಂತ ಅನ್ನಿಸ್ತಾ ಇದೆ. ಸೊ ಇದರಲ್ಲಿ ಯಾವುದೇ ಫ್ಯಾಬ್ರಿಕ್ ನಿಮಗೆ ಸಿಗ್ತಾ ಇಲ್ಲ. ಸೊ ನೋಡೋಣ, ಆಮೇಲೆ ಬರ್ತೀನಿ ಇದಕ್ಕೆ. ನಂತರ ಇದರಲ್ಲಿ ನಿಮಗೆ ಸಪ್ರೇಟಾಗಿ ಈ ಒಂದು ಟ್ಯಾಗನ್ನು ಕೊಟ್ಟಿದ್ದಾರೆ ಮತ್ತು ಮೈಕ್ರೋ USB ಚಾರ್ಜಿಂಗ್ ಕೇಬಲ್ ಕೂಡ ಇರುವಂಥದ್ದು. ಯಾವುದೇ ಆಕ್ಸ್ ಕೇಬಲ್ನ ಕೊಟ್ಟಿಲ್ಲ. ನಂತರ ಕೊನೆಯದಾಗಿ ಯೂಸರ್ ಮ್ಯಾನ್ಯುಯಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಇನ್ನು ಡೈರೆಕ್ಟಾಗಿ ಈ ಒಂದು ಸ್ಪೀಕರಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕೆ ಸಿಗುತ್ತೆ. ಸೊ ಇದು ಪರವಾಗಿಲ್ಲ, ಬಟ್ ಹೆವಿ ವೆಯ್ಟ್ ಇದೆ ಅಂತ ಅನ್ನಿಸ್ತಾ ಇದೆ. ಇದರಲ್ಲಿ ನಿಮಗೆ ಪವರ್ ಬಟನ್ ಇದೆ, ವಾಲ್ಯೂಮ್ ಅಪ್ ಬಟನ್ನು, ಇದರಲ್ಲೂ ಕೂಡ ಪ್ಲೇ ಪಾಸ್ ಬಟನ್ನು. ಇದರಲ್ಲಿ USB ಪೋರ್ಟ್ ಇದೆ ಆಯಿತಾ, ಚಾರ್ಜಿಂಗು ಮತ್ತು USB ಪೋರ್ಟ್ ಇದೆ. ಯಾವುದೇ ಹೆಡ್ಫೋನ್ ಇದರಲ್ಲಿ ಜಾಕ್ ಇಲ್ಲ, ಅಂದರೆ ಆಕ್ಸ್ ಕೇಬಲ್ ಸಪೋರ್ಟ್ ಇಲ್ಲ. ಒಂದೇನಪ್ಪ ಅಂತ ಅಂದರೆ ಈ ಒಂದು ಬೋಟಿಂದು ಸ್ಪೀಕರು ಮತ್ತು ನಾಯ್ಸಿನ ಸ್ಪೀಕರ್ ಎರಡೂ ಕೂಡ ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಕೂಡ ಹೊಂದಿರುವಂಥದ್ದು ಆಯಿತಾ. IP-X7 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಹೊಂದಿದೆ. ಸೊ ನೀರು ಹಾಕಿದ್ರೂ ಇದ್ರ ಮೇಲೆ ಏನಾಗಲ್ಲ, ಡಸ್ಟ್ ಪ್ರೂಫ್ ಕೂಡ ಹೌದು. ಸೊ ಒಂದು ಒಳ್ಳೆ ವಿಷಯ, ಅದನ್ನು ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಆದರೆ ಒಂದು ಪೋರ್ಟ್ರೋನಿಕ್ ಸ್ಪೀಕರ್ಗೆ ಯಾವುದೇ ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಕೊಟ್ಟಿಲ್ಲ. ಸೊ ನೀರಿಗೆ ನೀವು ಹಾಕೋದಕ್ಕೆ ಸಾಧ್ಯ ಇಲ್ಲ, ನೀರು ಬಿದ್ದರೆ ಹಾಳಾಗುವ ಸಾಧ್ಯತೆ ಇರುತ್ತೆ. ಸೊ ಇದನ್ನು ಬಿಟ್ಟರೆ ಈ 3ರ ಸ್ಪೆಸಿಫಿಕೇಶನ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ 3 ಕೂಡ ಬ್ಲೂಟೂತ್ 5.0 ಹೊಂದಿರುವಂಥದ್ದು. 3 ಕೂಡ ಒಂದು ಲೆವೆಲಿಗೆ ತುಂಬ ಫಾಸ್ಟಾಗಿ ಕನೆಕ್ಟ್ ಆಗುತ್ತೆ. ಸೊ ಚೆಕ್ ಮಾಡ್ದಂಗೆ ನಂಗೆ ಒಂದು ನಾಯ್ಸ್ ಮತ್ತು ಬೋಟ್ ಎರಡು ಕೂಡ ಒಂದು ಲೆವೆಲ್ಗೆ ತುಂಬ ಫಾಸ್ಟಾಗಿ ಕ್ವಿಕ್ ಕನೆಕ್ಟ್ ಇರುವಂಥದ್ದು ಆಯಿತಾ. ಬೋಟ್ ಸ್ವಲ್ಪ ಫಾಸ್ಟಾಗಿ ಕನೆಕ್ಟ್ ಆಗುತ್ತೆ.
ಸೊ ಒಂದು ಒಳ್ಳೆ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದಾದ ನಂತರ ಸ್ಪೀಕರ್ ವೈಸು ವಾಲ್ಯೂಮಲ್ಲಿ ನಂಗೆ ಅನ್ನಿಸ್ದಂಗೆ ಈ ಮೂರು ಕೂಡ ಆಲ್ಮೋಸ್ಟ್ 5 ವ್ಯಾಟ್ನ ಸ್ಪೀಕರ್ ಆಗಿರೋದ್ರಿಂದ ಮೂರು ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ನಾಯ್ಸು ಮತ್ತು ಒಂದು ಬೋಟಿಂದು ಕ್ಲಾರಿಟಿ ನನಗಂತೂ ಹೆವಿ ಇಂಪ್ರೆಸ್ ಮಾಡ್ತು ನನಗೆ. ಬೇಸ್ ಕೂಡ ಒಂದು ಲೆವೆಲಿಗೆ 3 ಆಲ್ಮೋಸ್ಟ್ ಸೇಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಯಿತಾ. ಅಂಥ ಡಿಫ್ರೆನ್ಸ್ ಇದೆ ಅಂತ ಅನಿಸಿಲ್ಲ. ಇದನ್ನು ಬಿಟ್ಟರೆ ಕ್ವಿಕ್ ಚಾರ್ಜಿಂಗ್ ನಂಗೆ ಅನ್ನಿಸ್ದಂಗೆ ಒಂದು ಬೋಟಲ್ಲಿದೆ. ಬೋಟಲ್ಲಿ ಬರೀ 1.5 ಗಂಟೆಯಲ್ಲಿ ಇದು ಫುಲ್ ಚಾರ್ಜ್ ಆಗುತ್ತೆ ಸ್ಪೀಕರು. ನಾಯ್ಸಲ್ಲಿ ಹತ್ರ 3 ಗಂಟೆ ಚಾರ್ಜ್ ಆಗುತ್ತೆ, 3 ಅವರ್ ಬೇಕು ಚಾರ್ಜ್ ಆಗೋದಕ್ಕೆ. ಈ ಪೋಲ್ಟ್ರಾನಿಕ್ಸ್ ಅಂತೂ ಆಲ್ಮೋಸ್ಟ್ ನಂಗೆ ಅನ್ನಿಸ್ದಂಗೆ ಒಂದು 3.5-4 ಗಂಟೆನೇ ಬೇಕನ್ಸುತ್ತೆ. ಏನಕ್ಕೆ ಸ್ವಲ್ಪ ದೊಡ್ಡ ಬ್ಯಾಟ್ರಿಯನ್ನು ಇದರಲ್ಲಿ ಕೊಟ್ಟಿದ್ದಾರೆ, 2000 mAh ಕೆಪಾಸಿಟಿ ಬ್ಯಾಟ್ರಿ ಇದರಲ್ಲಿದೆ. ಸೊ ಅದರಿಂದ ಸ್ವಲ್ಪ ಜಾಸ್ತಿ ಟೈಮ್ ಕೂಡ ತೊಗೊಳ್ಬೋದು. ಇನ್ನು ಬ್ಯಾಟ್ರಿ ಬ್ಯಾಕಪ್ಪಿಗೆ ಬಂತು ಅಂತ ಅಂದರೆ ಮೂರು ಕೂಡ ಒಂದು ಲೆವೆಲಿಗೆ ಸಿಮಿಲರ್ ಅಂತೀನಿ ಆಯಿತಾ. ಬೋಟಿಂದು ಆಲ್ಮೋಸ್ಟ್ 10 ಗಂಟೆ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ ಆಯಿತಾ. ಸೊ 60% ವಾಲ್ಯೂಮ್ನಲ್ಲಿ ಡಿಫ್ರೆಂಟ್ ವಾಲ್ಯೂಮಲ್ಲಿ ನೋಡಿ, ಇನ್ ಕೇಸ್ ನೀವು 100% ವಾಲ್ಯೂಮ್ ಕೊಟ್ರಿ ಅಂತ ಅಂದರೆ ಒಂದು 4 ಅವರ್ ಬರ್ಬೋದು. 60% ವಾಲ್ಯೂಮಲ್ಲಿ ಒಂದು 10 ಅವರ್ ಬರುತ್ತೆ. ಸೊ ಡಿಪೆಂಡ್ಸ್ ಆನ್ ನೀವು ಎಷ್ಟು ವಾಲ್ಯೂಮಲ್ಲಿ ಯೂಸ್ ಮಾಡ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾಯ್ಸಿಂದು ಅಷ್ಟೇ ವಾಲ್ಯೂಮಲ್ಲಿ ನಿಮಗೆ 8 ಗಂಟೆ ಬರುತ್ತೆ. ನಂತರ ಈ ಒಂದು ಪೋಲ್ಟ್ರಾನಿಕ್ಸ್ ಇವ್ರದ್ದು 10-12 ಗಂಟೆ ಅಂತಾರೆ. ಅಷ್ಟು ದೊಡ್ಡ ಬ್ಯಾಟ್ರಿ ಇದ್ರೂ ಕೂಡ ತುಂಬ ಕಡಿಮೆ ಅಂತ ಅನ್ನಿಸ್ತು. ಒಂದೇನಪ್ಪ ಅಂತಂದರೆ ನಿಮಗೆ FM ರೇಡಿಯೋ ಕೂಡ ಸಿಗ್ತಾ ಇದೆ. ಅದೊಂದು ನೀವು ಜಸ್ಟ್ ಕೇಬಲ್ ಹಾಕೊಂಡು ಯೂಸ್ ಮಾಡ್ಕೊಬೋದು. ಮತ್ತು USB ಪೋರ್ಟ್ ಕೂಡ ಇದೆ, ಪೆನ್ ಡ್ರೈವನ್ನು ಹಾಕಿ ಕೂಡ ಇದರಲ್ಲಿ ನೀವು ಪ್ಲೇ ಮಾಡಬಹುದು. ಅದನ್ನು ಬಿಟ್ಟರೆ ಕನ್ವೀನಿಯೆಂಟ್ ಆಗಿದೆ. ಮೂರು ಕೂಡ ಒಂದು ಲೆವೆಲಿಗೆ ಪ್ಲೇ ಮಾಡೋದು, ಪಾಸ್ ಮಾಡೋದು ಇದರಲ್ಲೇ ಮಾಡ್ಕೊಬೋದು ನಾವು. ಜೊತೆಗೆ ಮೂರಲ್ಲೂ ಕೂಡ ಸ್ಟೀರಿಯೋ ಸಪೋರ್ಟ್ ಇದೆ ಆಯಿತಾ. ಸೊ ಅದರಿಂದ 2 ಸ್ಪೀಕರ್ನ ಇಟ್ಕೊಂಡು ನೀವು ಎರಡನ್ನೂ ಕನೆಕ್ಟ್ ಮಾಡಿಕೊಂಡು ನೀವು ಸ್ಟೀರಿಯೋ ಪ್ಲೇ ಮಾಡ್ಕೊಬೋದು. ಒಂದು ಒಳ್ಳೆಯ ವಿಷಯ ಅಂತ ಅನ್ನಿಸ್ತು. ಸೊ ಇದಿಷ್ಟು ಈ 3 ಸ್ಪೀಕರ್ಗಳ ಕೆಲವೊಂದು ಮೇನ್ ಫೀಚರ್ಸ್. ನೋಡಿ, ಎಲ್ಲ 1,000 ರೂಪಾಯಿ ಒಳಗಡೆ ಲಾಂಚ್ ಆಗ್ತಾ ಇರುವಂಥದ್ದು ಒಂದು ಆಫರ್ ಟೈಮಲ್ಲಿ. ಯೂಶ್ವಲಿ ಈ ಏನು ಸ್ಪೀಕರ್ಗಳ ಬೆಲೆ 1,200, 1,300, 1,500 ತನಕ ಕೂಡ ಇರುತ್ತೆ ನಾರ್ಮಲ್ ಟೈಮಲ್ಲಿ. ಈ ಒಂದು ಆಫರ್ ಟೈಮಲ್ಲಿ ಅಮೆಝಾನಲ್ಲಿ ಏನು ಆಫರ್ ಸಿಗುತ್ತೆ ಈ ಒಂದು ಟೈಮಲ್ಲಿ 1,000 ರೂಪಾಯಿ ಒಳಗೇ ಈ ಸ್ಪೀಕರ್ಗಳನ್ನ ಪರ್ಚೇಸ್ ಮಾಡ್ಬೋದು. ಸೊ ಪರ್ಚೇಸ್ ಮಾಡಾದರೆ ಒಂದು ಒಳ್ಳೆ ಟೈಮು. ಎಲ್ಲ ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಸೊ ನೋಡಿಕೊಂಡು ನಿಮಗೆ ಯಾವ್ದು ಪ್ರಿಫರೆನ್ಸ್ ಇರುತ್ತೆ ಅದನ್ನು ನೀವು ಪರ್ಚೇಸ್ ಮಾಡ್ಬೋದು. ಸೊ ಇದಿಷ್ಟು ಈ ಸ್ಪೀಕರ್ ನನಗೆ ಇಷ್ಟ ಆದಂಥ ಕೆಲವೊಂದು ಸ್ಪೀಕರ್ಗಳನ್ನ ನಿಮಗೆ ಪರಿಚಯ ಮಾಡಿಕೊಟ್ಟೆ, ಅಷ್ಟೇನೇನೂ ಇಲ್ಲ. ಸೊ ನಿಮಗೆ ಒಂದು ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿತ್ತು, ಕೆಲವೊಂದು ಹೊಸ ವಿಷಯ ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಇಷ್ಟ ಆಗಿಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಆ್ಯಂಡ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ